ಮಕ್ಕಳನ್ನ ಸರ್ಕಾರಿ ಶಾಲೆಗಳತ್ತ ಆಕರ್ಷಿಸಬೇಕು. ಸರ್ಕಾರಿ ಶಾಲೆಗಳನ್ನ ಸಬಲೀಕರಣ ಮಾಡಬೇಕು ಅನ್ನುವಂಥ ಉಮೇದು ಅನೇಕ ಶಿಕ್ಷಕರು ಹಾಗೂ ಪೋಷಕರಲ್ಲಿದೆ. ಈ ಪ್ರಯತ್ನದ ಭಾಗವಾಗಿ ಕೋಟೆನಾಡಿನ ಸರ್ಕಾರಿ ಶಾಲೆಯೊಂದರ 20 ಮಕ್ಕಳು ವಿಮಾನವನ್ನ ಏರಿ 2 ದಿನಗಳ ಕಾಲ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಿಮಾನ ಪ್ರಯಾಣದ ಅನುಭವ ನೀಡುವಂಥ ನಿಟ್ಟಿನಲ್ಲಿ ಅನೇಕ ಶಾಲೆಗಳು ಕಳೆದ ಕೆಲ ವರ್ಷಗಳಿಂದ ಈ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾ ಇದೆ. ಈಗ ಈ ಸಾಲಿಗೆ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಗೊರ್ಲತ್ತು ಸರ್ಕಾರಿ ಶಾಲೆಯೂ ಕೂಡ ಸೇರ್ಪಡೆಯಾಗಿದೆ. ಗ್ರಾಮಸ್ಥರು, ಪೋಷಕರು, ದಾನಿಗಳ ನೆರವಿನಿಂದ ಗೊರ್ಲತ್ತು ಸರ್ಕಾರಿ ಶಾಲೆಯ 20 ಮಕ್ಕಳು ಫ್ಲೈಟ್ ಅನ್ನ ಹತ್ತಿ ದೆಹಲಿ ಪ್ರವಾಸ ಮಾಡಿದ್ದಾರೆ. ದೃಷ್ಟಿ ಇಲ್ಲಿ ನೋಡ್ರಿ. ದೆಹಲಿಯಲ್ಲಿ ಪಾರ್ಲಿಮೆಂಟ್, ಸುಪ್ರೀಂ ಕೋರ್ಟ್, ಇಂಡಿಯಾ ಗೇಟ್, ಅಕ್ಷರಧಾಮ, ಕುತುಬ್ ಮಿನಾರ್ ಸೇರಿದಂತೆ ಮತ್ತಿತರ ಪ್ರವಾಸಿ ತಾಣಗಳನ್ನು ವೀಕ್ಷಣೆ ಮಾಡಿ ಆನಂದಿಸಿದ್ದಾರೆ. ಇನ್ನು ದೆಹಲಿಯಲ್ಲಿ ಮಕ್ಕಳು 2 ದಿನಗಳ ಕಾಲ ಓಡಾಟ ನಡೆಸುವುದಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬಸ್ ಹಾಗೂ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಹಾಗೂ ದೆಹಲಿ ಕರ್ನಾಟಕ ಸಂಘದ ವತಿಯಿಂದ ಐಎಎಸ್ ಅಧಿಕಾರಿ ಕೃಪಾಕರ್ ಮಕ್ಕಳಿಗೆ ವಸತಿ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಒಟ್ಟಾರೆ ಚಳ್ಳಕೆರೆ ಶಾಸಕರಾದ ಟಿ. ರಘುಮೂರ್ತಿ ಸೇರಿದಂತೆ ಗ್ರಾಮದ ಜನರ ಸಹಯೋಗದಿಂದ ಮಧ್ಯಮ ವರ್ಗದ ಮಕ್ಕಳು ಇಂದು ಲೋಹದ ಹಕ್ಕಿಯಲ್ಲಿ ಹಾರಾಟವನ್ನ ನಡೆಸುವಂತಾಯಿತು. ಅದೇನೇ ಆಗಿರಲಿ, ಈ ತರಹದ ಪ್ರಯೋಗದಿಂದಾದರೂ ಕನ್ನಡ ಶಾಲೆಗಳು ಬೆಳೆಯುವಂತಾಗಲಿ ಅನ್ನುವಂಥದ್ದು ಎಲ್ಲಾ ಕನ್ನಡಿಗರ ಆಶಯ ಆಗಿದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.